ಕಿರುತೆರೆ, ಹಿರಿತೆರೆ, ರಂಗಭೂಮಿ ಹೀಗೆ ತುಂಬಾ ಸರ್ಕಸ್ ಮಾಡಿಕೊಂಡು ಇವತ್ತು ಸ್ಟಾರ್ ನಟನಾಗಿ, ಇವತ್ತು ಸ್ಟಾರ್ ಹೀರೋ ಆಗಿ ಥಿಯೇಟರ್ಗೆ ಪ್ರಮೋದ್ ಶೆಟ್ಟಿ ಅವರು ಲಾಫಿಂಗ್ ಬುದ್ಧನಾಗಿ ಎಂಟ್ರಿ ಕೊಟ್ಟಿರೋವಂಥದ್ದು. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಕೂತು ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರು. ಇಷ್ಟು ದಿನ ಅಫ್ಕೋರ್ಸ್ ಸೈಡಲ್ಲಿ ಇರ್ತಾಯಿದ್ರು, ಈಗ ಮೇನ್ ಸ್ಟ್ರೀಮು ಹೇಗೆ ಸಂಭ್ರಮಿಸ್ತಿದ್ದಾರೆ ಅದನ್ನು ಅಂತ ಅವ್ರನ್ನೇ ಕೇಳೋಣ. ಸರ್, ಫಸ್ಟ್ ಈಗ ನೀವಿಷ್ಟು ದಿನ ಪ್ರೇಕ್ಷಕರ ಜೊತೆ ಬಂದು ಸಿನಿಮಾ ನೋಡಿದ್ದೀರಾ, ಅಫ್ಕೋರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಆದರೆ ಈ ಅನುಭವನೇ ಬೇರೆ, ಇಲ್ಲಿ ನೀವೇ ಹೀರೋ. ಸೊ ಈ ಕ್ಷಣ ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬ ಸಂತೋಷ ಆಗುತ್ತೆ. ಅಂದರೆ ಯಾವತ್ತೂ ನಾನು ಹೇಳ್ತಾ ಇದ್ದೆ, ಅಂದರೆ ಹೀರೋ ಅನ್ನೋ ಜವಾಬ್ದಾರಿನ ಹೆಗಲ ಮೇಲೆ ಹಾಕೊಂಡು ಓಡಾಡಲ್ಲ, ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ. ಬಟ್ ಜನ ಪ್ರತಿಯೊಂದು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸ್ಗೂ ಆ ಚಪ್ಪಾಳೆ, ಆ ನಗು, ಆ ಖುಷಿ ಪಡ್ತಾಯಿದ್ರು. ಸೊ ಅದು ನನ್ನನ್ನು ತುಂಬ ಖುಷಿ ಪಡಿಸ್ತಾ ಇದೆ. ಅಂದರೆ ಓಕೆ, ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಅಟ್ಲೀಸ್ಟ್ ನಿಯರ್ ಬೈ ನಾನು ತಂದಿದ್ದೀನಿ ಅಂತ ಜನಕ್ಕೆ 100% ಅನಿಸಿದೆ. ಸೊ ಅದು ತುಂಬ ದೊಡ್ಡ ಖುಷಿ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾದ ಕೇಂದ್ರ ಬಿಂದು ಆಗಿರೋದ್ರಿಂದ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದೆ ಅಂತ. ಸೊ ಅದು ತುಂಬ ಖುಷಿ ಕೊಡುತ್ತೆ ನನಗೆ. ಒಬ್ಬರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ರು, ನಿಮ್ಮ ಫ್ಯಾನ್ ಅಂತ ಅನಿಸುತ್ತೆ, ಕೋಟೇಶ್ವರದಲ್ಲಿ ಪ್ರಮೋದ್ ಅವ್ರದ್ದು ಕಟೌಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ದೊಡ್ಡ ಕಟೌಟ್ ಹಾಕಿದ್ದಾರೆ ಕೋಟೇಶ್ವರದಲ್ಲಿ. ಸೊ ಅವರು ಎಷ್ಟು ಸ್ಟ್ರಗಲ್ ಮಾಡಿಕೊಂಡು, ಅಂದರೆ ರಂಗಭೂಮಿ, ಕಿರುತೆರೆ, ಹಿರಿತೆರೆ ಎಲ್ಲ ಮಾಡ್ಕೊಂಡು ಬಂದು ಒಂದೊಂದೇ ಮೆಟ್ಟಿಲು ಹತ್ತಿದ್ದಾರೆ. ಯಶಸ್ಸು ಇವತ್ತು ಅವರು ಭರವಸೆ ನಟನಾಗಿದ್ದಾರೆ ಅನ್ನೋ ಒಂದು ಕಮೆಂಟನ್ನು ಪೋಸ್ಟ್ ಮಾಡಿದರು. ಅದನ್ನು ನೋಡಿದಾಗ ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು, ಜೊತೆಗೆ ಎಷ್ಟು ಅಭಿಮಾನದಿಂದ ಇತ್ತು. ಈ ಅಭಿಮಾನ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಒಂದು ಅಕ್ಷರ ಬರೆಯೋದಕ್ಕೆ ನಾವು 1000 ಸತಿ ಚಿಂತೆ ಮಾಡ್ತೀವಿ, ಯಾರ ಬಗ್ಗೆ ಏನಾದರೂ ಬರೆಯೋದಕ್ಕೆ. ಅಷ್ಟು ಪ್ರೀತಿಯಿಂದ ಬರೆದಿದ್ದಾರೆ ಅಭಿಮಾನಿ. ಏನು ಹೇಳ್ತೀರಿ ಅಂತ? ಭಾಳ ಖುಷಿ ಆಗುತ್ತೆ. ಭಾಳ ಅಂದರೆ ನೋ ವರ್ಡ್ಸ್ ನಂಗೆ ಆ ಪೋಸ್ಟ್ ನೋಡಿದಾಗ. ಯಾಕಂದರೆ ರಿಷಬ್ ಕೇಳಿದ್ದ, ವೀರೇಶ್ ಮೈನ್ ಥಿಯೇಟ್ರ್ ಮಗ ಕಟೌಟ್ ಹಾಕ್ಸ್ತೀನಿ ಅಂತ. ನಾನು ಸ್ಟ್ರಿಕ್ಟ್ಲಿ ನೋ ಅಂತ ಹೇಳಿದ್ದೆ ರಿಷಬ್ಗೆ. ಬೇಡ, ಆ ಥರದ ಉತ್ಪ್ರೇಕ್ಷೆಗಳಾಗಬಾರ್ದು, ದಯವಿಟ್ಟು ಆ ಸಿನಿಮಾನ ನೋಡಿ ಜನರು ಏನು ಪಟ್ಟ ಕೊಡ್ತಾರೆ ಅದೇ ಕೊಡಲಿ ಸಾಕು, ಅದಕ್ಕಿಂತ ನಾವು ಕಟೌಟ್ ಹಾಕೊಂಡ್ವಿ ಅನ್ನೋ ಥರ ಆಗಬಾರ್ದು ಮಗ ಅಂತ. ನೀನು ಹೆಂಗೋ ಹಾಕೋತೀಯ, ನಾನು ಪ್ರೊಡ್ಯೂಸರ್, ನಾನು ಡಿಸೈಡ್ ಮಾಡ್ತೀನಿ ಅಂತಂದ. ನಾನು ಸ್ಟ್ರಿಕ್ಟ್ಲಿ ಬೇಡ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಅವ್ನು ಫೋರ್ಸು ಮಾಡಿದ್ದೆ ನಾನು, ದಯವಿಟ್ಟು ಹಾಕ್ಬೇಡ ಅಂತ. ಬಟ್ ಕುಂದಾಪುರದಲ್ಲಿ ಹಾಕಿದ್ದು ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಅಲ್ಲಿ ಆ ಫೋಟೋ ಬಂದಾಗ ನಾನು ಲಿಟ್ರಲಿ ಕಣ್ಣಲ್ಲಿ 2 ಸೆಕೆಂಡ್ ನೀರು ತುಂಬ್ಕೊಂತು. ಸುಳ್ಳು ಹೇಳ್ಬಾರ್ದು, ನನಗೆ ಐ ನೆವರ್ ಡ್ರೆಮ್ಟ್ ಇಟ್. ಅಂದರೆ ನನ್ನ ಕನಸಲ್ಲೂ ಎಣಿಸಿರಲಿಲ್ಲ ಈ ಥರದ್ದೊಂದು ಮೂಮೆಂಟ್ ಬರುತ್ತೆ ನನ್ನ ಲೈಫಲ್ಲಿ ಅಂತ. ಸೊ ಅದು ಇವತ್ತು ಬಂದಾಗ, ಆ್ಯಂಡ್ ನಾನು ಫೋರ್ಸ್ಫುಲಿ ಬೇಡ ಅಂತ ಬೆಂಗಳೂರಲ್ಲಿ ಅವಾಯ್ಡ್ ಮಾಡಿದ್ದನ್ನು ಊರಿನ ಜನ ಪ್ರೀತಿ ಇಟ್ಕೊಂಡು. ಯಾಕಂದರೆ ನಾನು ಹುಟ್ಟಿದ್ದು ಮಾತ್ರ ಊರಲ್ಲಿ, ಕುಂದಾಪುರದಲ್ಲಿ. ನಾನು ಬೆಳೆದಿದ್ದು ಪೂರ್ತಿ ಬೆಂಗಳೂರು. ಬಟ್ ನನ್ನ ಸಿನಿಮಾ ಜರ್ನಿ, ನನ್ನ ನಾಟಕದ ಜರ್ನಿ ನನ್ನ ಊರಿನ ಜೊತೆ ಸೇರ್ಕೊಂತು. ಸೊ ಆ ಎಮೋಷನ್ಸನ್ನು ಅಲ್ಲಿನ ಪ್ರೀತಿಯ ಗೆಳೆಯರಾಗಿರ್ಬೋದು, ಅಲ್ಲಿನ ನನ್ನ ಅಭಿಮಾನಿಗಳಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರೆಲ್ಲರೂ ಫ್ರೆಂಡ್ಸೇ ನನಗೆ ಅನ್ನೋ ಥರ. ಅಂದರೆ ಡೇ ಇನ್ ಡೇ ಔಟ್ ನಾನು ಎಲ್ಲರ ಜೊತೆನೂ, ಇವಾಗ ಹೇಗೆ ಎಲ್ಲ ಸಿನಿಮಾ ನೋಡೋಕೆ ಬಂದರು ಅವರೆಲ್ಲರ ಜೊತೆ ಬರೀತೀನಿ, ಅದೇ ಥರ ಅವ್ರ ಜೊತೆನೂ ಬರಿತಿರೋದು ಅಷ್ಟೇ. ಅವ್ರುಗಳು ಸಿನಿಮಾ ನೋಡೋಕೆ ಅಲ್ಲಿಗೆ ಬಂದಾಗ, ಕಾಂತಾರಕ್ಕೆ ಬಂದಾಗ ಆಗಿರ್ಬೋದು, ಕಿರಿಕ್ ಪಾರ್ಟಿಗೆ ಬಂದಾಗ ಆಗಿರ್ಬೋದು, ಆ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗಿರೋದು. ಸೊ ಅವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು, ನಾನು ಹೇಳ್ಬೋದು ಅಂದರೆ ಒಬ್ಬ ಸಣ್ಣ ಕಲಾವಿದ ನಾನು, ನನ್ನದು ಒಂದು ಕಟೌಟ್ ಹಾಕ್ತಾರೆ ಅಷ್ಟು ಪ್ರೀತಿಯಿಂದ, ಅಷ್ಟು ಖರ್ಚು ಮಾಡಿ ಅಂದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನಿನ್ನೆ ಯಾರೋ ಹೇಳಿದ್ರು, ಅಣ್ಣ ಇದಕ್ಕೆ ಹಾಲಿನ ಅಭಿಷೇಕ ಮಾಡ್ತೀವಿ ಅಂತ. ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಕಾಲಿಗೊಂದು ಬೀಳ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಕಟ್ಔಟ್ ಇಷ್ಟ ಇಲ್ಲ, ಅಂಥದ್ರಲ್ಲಿ ಇದನ್ನೊಂದು ಮಾಡಬೇಡಿ ಅಂತ. ಆ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಿದ್ರು ಅವರು. ಆ ಥರದ್ದೇನೂ ಮಾಡಲಿಲ್ಲ. ಬಟ್ ಅದಕ್ಕೆ ಹೂವಿನ ಹಾರ ಆಗಿರ್ಬೋದು, ಅಥವಾ ಅವ್ರು ಪೂಜೆ ಮಾಡಿದ್ದಾಗಿರ್ಬೋದು, ಅದೆಲ್ಲ ತುಂಬ ಎಮೋಷ್ನಲಿ ಟಚ್ ಆಯಿತು ನನಗೆ. ಆ ವೀಡಿಯೋಸ್ ಎಲ್ಲ ಬಂತು ನನಗೆ ಅಲ್ಲಿಂದ, ಊರಿಂದ. ಆ್ಯಂಡ್ ನನ್ನ ತಂದೆ ತುಂಬ ಖುಷಿಪಟ್ಟರು. ನನ್ನ ತಂದೆ ತಾಯಿ ಇಬ್ಬರು ಪ್ರೀಮಿಯರ್ ಶೋ ನೆನ್ನೆ ಇಲ್ಲಿ ನೋಡಲಿಲ್ಲ, ಬೆಂಗಳೂರಲ್ಲಿ, ಕುಂದಾಪುರದಲ್ಲಿ ನೋಡಿದ್ರು ಪ್ರೀಮಿಯರ್ ಶೋನ. ಆ್ಯಂಡ್ ಮೈ ಫಾದರ್ ವಾಸ್ ಆನ್ ಟೀಯರ್ಸ್. ಅಂದರೆ ಅಪ್ಪನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಂದರೆ ಯಾವ ಮಗ ರಂಗಭೂಮಿಗೆ ಹೋಗಿ ಹಾಳಾಗ್ತಾನೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಪ್ಪಂಗೆ. ಅದಿವತ್ತು ರಾಂಗ್ ಅಂತ ಪ್ರೂವ್ ಆಗಿದೆ. ಸೊ ಅಪ್ಪ ಎಮೋಷ್ನಲ್ ಆಗೋದು ನೋಡೋಕ್ಕೆ ಸಿಗೋದು ತುಂಬ ರೇರ್. ಸೊ ಆ ರೇರ್ ಮೂಮೆಂಟ್ ನನ್ನ ಲೈಫಲ್ಲಿ ನಿನ್ನೆ ಪ್ರೀಮಿಯರ್ ಆದಮೇಲೆ ಆಯಿತು. ಸೊ ಫೋನ್ ಮಾಡಿ ಮಾತಾಡಿದ್ರು, ತುಂಬ ಖುಷಿ ಆಯ್ತು ನನಗೆ. ಅಂದರೆ ಅದಕ್ಕೆ ವರ್ಡ್ಸ್ ಇಲ್ಲ. ಆ್ಯಂಡ್ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಅಂದರೆ ನನ್ನ ಜರ್ನಿನ ಫಾಲೋ ಮಾಡಿದ್ದಾರೆ. ಯಾರ ಪೋಸ್ಟನ್ನು ಹಾಕಿದ್ದಾರೆ, ದಿವ್ಯಾಧರ್ ಅಂತ ಹೇಳಿ, ನನಗೆ ಗೊತ್ತಿರೋಂಗೆ ಈಸ್ ಅ ಪ್ರೊಫೆಸರ್ ಇನ್ ಆಳ್ವಾಸ್ ಕಾಲೇಜ್ ಆಗಿದೆ ಕನ್ನಡದಲ್ಲಿ. ಸೊ ಅವರು ಅಷ್ಟುದ್ದ ಪ್ಯಾರ ಬರೆದು ಹಾಕಿದಾಗ ಅದನ್ನು ಓದಿದಾಗ ಐ ವಾಸ್ ವೆರಿ ಎಮೋಷ್ನಲ್. ಅಂದರೆ ನನ್ನ ಪ್ರತಿ ಜರ್ನಿಯ ಹಂತವನ್ನು ಬರೆದಿದ್ದಾರೆ ಅವರು. ನಾನು ಎಲ್ಲಿಂದ ಶುರು ಮಾಡಿದೆ, ಇವತ್ತು ಎಲ್ಲಿ ಬಂದು ನಿಂತಿದ್ದೀನಿ, ಮತ್ತು ನಾನು ಅವ್ರ ಜೊತೆ ಹೇಗೆ ಬೆರಿತೀನಿ ಅನ್ನೋದ್ರ ಬಗ್ಗೆ ಭಾಳ ಖುಷಿ ಆಯ್ತು ನನಗೆ. ನೋ ವರ್ಡ್ಸ್ ಅದ್ರ ಬಗ್ಗೆ.